ಮತ್ತೆ ಜೋರಾಗಿರುವಂತಹ ಸೌಜನ್ಯ ಪರ ಹೋರಾಟಗಾರರು ಮುಂದಿನ ತಿಂಗಳು ಎಲ್ಲಾ ಕೂಡ ಜಿಲ್ಲಾಡಳಿತಕ್ಕೂ ಮನವಿಯನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಸೌಜನ್ಯ ಕೇಸ್ ರಿಓಪನ್ ಆಗಲಿ ಅಂತ ಹೇಳಿ ಜನಾಗ್ರಹ ಸಾಧ್ಯತೆ. ಮತ್ತೆ ಜೋರಾಗಿರುವಂತಹ ಸೌಜನ್ಯ ಪರ ಹೋರಾಟ ಮುಂದಿನ ತಿಂಗಳಿನಿಂದ ಜಿಲ್ಲಾಡಳಿತಕ್ಕೂ ಕೂಡ ಮನವಿ ಸಲ್ಲಿಸುವಂತಹ ಸಾಧ್ಯತೆ. ಸೌಜನ್ಯ ಕೇಸ್ ರಿಓಪನ್ ಆಗಲಿ ಅಂತ ಜನಾಗ್ರಹ ಸಾಧ್ಯತೆ. 13 ವರ್ಷ ಕಳೆದರೂ ಕೂಡ ಪ್ರಕರಣ ಹಳ್ಳ ಹಿಡಿಬಾರದು ಅನ್ನುವಂಥದ್ದು. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅಭಿಯಾನ ಸಿದ್ಧತೆ. ಕೊಂದವರು ಯಾರು ಎನ್ನುವಂತಹ ಅಭಿಯಾನ ಈಗಾಗಲೇ ಶುರುವಾಗಿದೆ. ಇನ್ನು ಮತ್ತೆ ಸೌಜನ್ಯ ಪ್ರಕರಣ ಚರ್ಚೆಗೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಎಸ್ ವೀಕ್ಷಕರೇ, ಸೌಜನ್ಯ ಕೇಸ್ ನಿಜಕ್ಕೂ ಕೂಡ ಹೆಣ್ಣು ಮಕ್ಕಳಿಗೆ ಆಗಬಾರದಂತಹ ಅನ್ಯಾಯವಾಗಿದೆ. ಸೊ ಆ ಹೆಣ್ಣು ಮಗಳು ಅನ್ನೋದಕ್ಕಿಂತ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಅದೇ ಆಗ್ತಾ ಇರುವಂಥದ್ದು ರೇಪ್ ಆ್ಯಂಡ್ ಮರ್ಡರ್. ಇಟ್ಸ್ ಕಾಮನ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಂತಹ ಕಾಮುಕರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ಸೌಜನ್ಯ ಪರವಾಗಿ ಹೋರಾಟಗಳು ಜಾಸ್ತಿ ಆಗಬೇಕು. ಆದರೆ ನಂದೊಂದು ಮನವಿ, ಸೌಜನ್ಯ ಪರ ಹೋರಾಟಗಾರರು ಹೋರಾಟ ಮಾಡ್ತಾ ಇರುವಂಥದ್ದನ್ನ ಎಲ್ಲರೂ ಕೂಡ ನೋಡ್ತಿದ್ದಾರೆ. ಆದರೆ ಇದರಲ್ಲಿ ಬುರುಡೆ ಗ್ಯಾಂಗ್ನ ಪ್ರವೇಶ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಸೌಜನ್ಯ ಜೊತೆಗೆ ಇನ್ನೂ ಸಾಕಷ್ಟು ಜನರಿಗೂ ಕೂಡ ಅದೇ ರೀತಿಯಾಗಿ ಆಗಿರುವಂಥದ್ದು. ಇಲ್ಲಿ ಬಿಡದಿ ಹತ್ರನೂ ಆಯಿತು. ಅದೇ ಥರ ರೇಪ್ ಆ್ಯಂಡ್ ಮರ್ಡರ್ ಯಾರ್ಯಾರು ಆಗಿರುತ್ತೋ ಅವರ ವಿರುದ್ಧ ಅಂದರೆ ಅವರ ಪರವಾಗಿಯೂ ಕೂಡ ನಾವು ಹೋರಾಟ ಮಾಡಬೇಕಾಗಿದೆ. ನಮ್ಮ ಒಂದು ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದ್ರ ಬಗ್ಗೆ ನಾವು ಥಿಂಕ್ ಮಾಡಬೇಕಾಗಿರುತ್ತೆ. ಸೌಜನ್ಯ ಕೊಂದವರು ಯಾರು ಅನ್ನುವಂತಹ ಅಭಿಯಾನ ಈಗಾಗಲೇ ಶುರುವಾಗಿದೆ. ಏನೋ ಸೌಜನ್ಯ ಪರ ಹೋರಾಟಗಾರರು ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಅದು ಕೂಡ ಒಂದೇ ಸಲ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಕೊಡಬೇಕು ಅಂತ ಹೇಳಿ ಒಂದೇ ದಿನ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಅವರ ಒಂದು ಪ್ರಯತ್ನ ಯಶಸ್ವಿಯಾಗಲಿ ಅಂತ ನಾವು ಬೇಡ್ಕೊಳ್ಳೋಣ. ಆ ಒಂದು ಹೆಣ್ಣು ಮಗಳು ಸೌಜನ್ಯಗೆ ನ್ಯಾಯ ಸಿಗಲಿ ಅನ್ನುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.